ಹೆಲೋ ಫ್ರೆಂಡ್ಸ್, ಇವತ್ತು ನಾವು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನೋಡೋಣ. ಇದು ಪೇಪರ್ 1 ಮತ್ತು ಪೇಪರ್ 2 ಎರಡರಲ್ಲೂ ಕೇಳಿದ್ದಾರೆ. ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸ್ ನೀವು ಚೆಕ್ ಮಾಡಿದ್ರೆ ಪೇಪರ್ 1 ಮತ್ತು ಪೇಪರ್ 2 ಇಬ್ಬರಿಗೂ ಈ ಕ್ವೆಶನ್ಸ್ ಕೇಳಿದ್ದಾರೆ. ಓಕೆ, ಫಸ್ಟ್ ಕ್ವೆಶನ್, ಎ ಡಾಕ್ಟರ್ ಅಡ್ವೈಸ್ಡ್ ಎ ಪರ್ಸನ್ ಟು ಟೇಕ್ ಇಂಜೆಕ್ಷನ್ ಆಫ್ ಇನ್ಸುಲಿನ್ ಬಿಕಾಸ್. ಇವಾಗ ಇನ್ಸುಲಿನ್ ಯಾರು ತಗೊಳ್ಳೋದು? ನಿಮಗೆ ಇದು ಕಾಮನ್ ಈಸಿ ಕ್ವೆಶನ್ ಗೊತ್ತಿದೆ. ಯಾರು ಇನ್ಸುಲಿನ್ ತಗೊಳ್ಳೋದು? ಆಪ್ಷನ್ ಸಿ, ಹಿಸ್ ಬ್ಲಡ್ ಶುಗರ್ ವಾಸ್ ಹೈ. ಬ್ಲಡ್ ಶುಗರ್ ಇರುತ್ತಲ್ಲ, ಹೈ ಇದ್ದಾಗ ಇನ್ಸುಲಿನ್ ತಗೊಳ್ಳಿ ಅಂತಂದ್ಬಿಟ್ಟು ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕ್ವೆಶನ್, ಆಲ್ ದ ವಾಲಂಟರಿ ಆ್ಯಕ್ಷನ್ಸ್ ಆಫ್ ಅವರ್ ಬಾಡಿ ಆರ್ ಕಂಟ್ರೋಲ್ಡ್ ಬೈ. ಆಲ್ ದ ಆ್ಯಕ್ಷನ್ಸ್ ಆಫ್ ಅವರ್ ಬಾಡಿ ಆರ್ ಕಂಟ್ರೋಲ್ಡ್ ಬೈ. ಆಪ್ಷನ್ಸ್ ನೋಡಿ, ಸೆರೆಬ್ರಮ್, ಸೆರೆಬೆಲ್ಲಮ್, ಪಾನ್ಸ್, ಮೆಡುಲಾ. ಯಾವುದು ಇದಕ್ಕೆ ಆನ್ಸರ್? ಆಪ್ಷನ್ ನಂಬರ್ ಎ, ಆಲ್ ದ ವಾಲಂಟರಿ ಆ್ಯಕ್ಷನ್ಸ್ ಆಫ್ ಅವರ್ ಬಾಡಿ ಆರ್ ಕಂಟ್ರೋಲ್ಡ್ ಬೈ ಸೆರೆಬ್ರಮ್. ಸೆರೆಬ್ರಮ್. Next question, gustatory receptors will detect dash. Gustatory receptors will detect. Option B, taste. ಇದಕ್ಕೆ ರೈಟ್ ಆನ್ಸರ್. ಓಕೆ, ನಾನು ಆಪ್ಷನ್ಸ್ ಓದ್ತಾ ಇಲ್ಲ, ಏನಕ್ಕೆ ಅಂದರೆ ನಿಮಗೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಎಕ್ಸಾಮ್ ಹತ್ತಿರ ಇದೆ, ಸುಮ್ಮನೆ ಟೈಮ್ ನೀವು ವೇಸ್ಟ್ ಮಾಡೋದು ಬೇಡ. ಓಕೆ, ಡೈರೆಕ್ಟ್ ಆನ್ಸರ್ ನೋಡ್ಕೊಳ್ಳೋಣ. ದ ಗ್ಯಾಪ್ ಬಿಟ್ವೀನ್ ಟು ನ್ಯೂರಾನ್ಸ್ ಈಸ್ ಕಾಲ್ಡ್ ಡ್ಯಾಶ್. ದ ಗ್ಯಾಪ್ ಬಿಟ್ವೀನ್ ಟು ನ್ಯೂರಾನ್ಸ್ ಈಸ್ ಕಾಲ್ಡ್. ಆಪ್ಷನ್ ಎ, ಸಿನಾಪ್ಸ್. ಇದಕ್ಕೆ ರೈಟ್ ಆನ್ಸರ್. Next question, in humans the life processes are controlled and regulated by. Option number D, nervous system and endocrine system. ಇಷ್ಟು ಈಸಿ ಕ್ವೆಶನ್ ಕೇಳೋದಿಲ್ಲ, ಆದರೂ ನಿಮಗೆ ಈಸಿ ಟು ಡಿಫಿಕಲ್ಟ್ ಎಲ್ಲ ಕ್ವೆಶನ್ಸ್ ನಾನು ಇದರಲ್ಲಿ ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ವೆಶನ್, ಲರ್ನಿಂಗ್ ಈಸ್ ರಿಲೇಟೆಡ್ ಟು. ಲರ್ನಿಂಗ್ ಯಾವುದರಲ್ಲಿ ನಡೆಯುತ್ತೆ ಅಂದರೆ ಲರ್ನಿಂಗ್ ಈಸ್ ರಿಲೇಟೆಡ್ ಟು ಸೆರೆಬ್ರಮ್. ಯಾವ ಪಾರ್ಟಲ್ಲಿ ನಡೆಯುತ್ತೆ ಅಂದರೆ cerebrum. Option D, cerebrum. Next question, the substance that triggers the fall of mature leaves and fruits from plants is due to. The substance that triggers the fall of mature leaves. Mature leaves fall ಆಗುತ್ತಲ್ಲ, ಅದೇನಿಕೆ, and fruits from plants is due to. Option D, abscisic acid. ಇದಕ್ಕೆ ಈ ಚಾಪ್ಟರ್ದು ನಾನು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ದು ಹೋಲ್ ಚಾಪ್ಟರ್ನ ಒಂದು ಫುಲ್ ಚಾಪ್ಟರ್ನೇ ಲೆಸನ್ನ ಕಂಪ್ಲೀಟಾಗಿ ಮಾಡಿದ್ದೀನಿ. ನೀವು ಬೇಕಾದರೆ ಲೆಸನ್ ನೋಡ್ಕೋಬೋದು. ನಿಮಗೆ ಟೈಮ್ ಇದೆ ಅನ್ನೋದಿದ್ರೆ ನೀವು ಆ ಲೆಸನ್ನ ನೀವು ನೋಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹೋಲ್ ಚಾಪ್ಟರ್ನೇ ಮಾಡಿದ್ದೀನಿ ನಾನು. ಅದರಲ್ಲಿ ಒಂದೊಂದು ಪಾಯಿಂಟ್ ಕೂಡ ಒಂದು ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಡೀಟೇಲ್ ನಿಮಗೆ ಬೇಕಂದರೆ ಆ ಲೆಸನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಓಕೆ, ನೆಕ್ಸ್ಟ್ ಕ್ವೆಶನ್, nerves throughout the body other than brain and spinal cord form dash. ಆಪ್ಷನ್ ಬಿ, PNS ಅಂದರೆ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಬಿ, ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಯಾವುದು? CNS ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಯಾವುದು? ನೋಡಿ, ಇಮೇಜಲ್ಲಿ ನಿಮಗೆ ಕಾಣಿಸ್ತಾ ಇದೆ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಪಿಂಕ್ ಕಲರಲ್ಲಿ ಕಾಣಿಸ್ತಿದೆಯಲ್ಲ, ಅದು ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್, ಅದು ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಪೆರಿಫೆರಲ್ ನರ್ವಸ್ ಸಿಸ್ಟಮಲ್ಲಿ ಏನು ಕಾಣಿಸ್ತಾ ಇದೆಯೋ ನಿಮಗೆ? ನರ್ವ್ಸ್ ಕಾಣಿಸ್ತಾ ಇದೆ. ನರ್ವ್ಸ್ ಥ್ರೂಔಟ್ ದ ಬಾಡಿ ಅದರ್ ದನ್ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್, ಅದು ಯಾವುದು? ಪೆರಿಫೆರಲ್ ನರ್ವಸ್ ಸಿಸ್ಟಮ್. ನರ್ವ್ಸ್ ಥ್ರೂಔಟ್ ದ ಬಾಡಿ, PNS. ನೆಕ್ಸ್ಟ್ ಕ್ವೆಶನ್, ದ ನರ್ವಸ್ ಸಿಸ್ಟಮ್ ಈಸ್ ಡಿವೈಡೆಡ್ ಇಂಟು ದ ಡ್ಯಾಶ್ ಆ್ಯಂಡ್ ದ ಡ್ಯಾಶ್. ದ ಫಾರ್ಮರ್ ಕನ್ಸಿಸ್ಟ್ ಆಫ್ ಡ್ಯಾಶ್ ಆ್ಯಂಡ್ ದ ಲ್ಯಾಟರ್ ಕನ್ಸಿಸ್ಟ್ ಆಫ್ ಡ್ಯಾಶ್ ಅಂತ ಇದೆ. ಸೊ ಇದಕ್ಕೆ ಆಪ್ಷನ್ ನಂಬರ್ ಎ ನೋಡಿ ಏನಿದೆ? CNS, PNS, the brain and spinal cord, nerves around the body. ಏನಿರುತ್ತೆ? ದ ನರ್ವಸ್ ಸಿಸ್ಟಮ್ ಇಸ್ ಡಿವೈಡೆಡ್ ಇಂಟು CNS, PNS ಅಂದರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಪೆರಿಫೆರಿ ನರ್ವಸ್ ಸಿಸ್ಟಮ್, ದ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್, nerves around the body. Next question, artificial ripening of fruit is carried out by. Option number B, ethylene. Ethylene. Artificial ripening of fruit is carried out by ethylene. Okay, next question, the growth of pollen tubes towards ovules is due to. Option C, chemotropism. The growth of pollen tubes towards ovules is due to chemotropism. Next question, involuntary actions including blood pressure, salivation and vomiting are controlled by the dash in the hind brain. ಯಾವುದು ಅಂದರೆ ಮೆಡುಲಾ. Involuntary actions including blood pressure,
salivation and vomiting are controlled by the medulla in the hindbrain, medulla. Next question, a potted plant kept in a room tends to bend towards the direction of light. This movement is called option number D, phototropism. ಇದು ನಿಮಗೆ ಯಾವುದ್ರಲ್ಲಿ ಕೊಟ್ಟಿದ್ರು ಅಂದರೆ ಪೇಪರ್ 2 ಅಲ್ಲಿ ಕೊಟ್ಟಿದ್ರು ಈ ಕ್ವೆಶನ್ನ. ಎ ಪಾಟೆಡ್ ಪ್ಲಾಂಟ್ ಕೆಪ್ಟ್ ಇನ್ ಎ ರೂಮ್ ಟೆಂಡ್ಸ್ ಟು ಬೆಂಡ್ ಟುವರ್ಡ್ಸ್ ದ ಡೈರೆಕ್ಷನ್ ಆಫ್ ಎ ಲೈಟ್. ದಿಸ್ ಮೂಮೆಂಟ್ ಈಸ್ ಕಾಲ್ಡ್ phototropism. Next question, dash is a growth inhibitor hormone in plants. Dash is a growth inhibitor hormone in plants. Auxin, cytokinin, abscisic acid, gibberellic acid. ಯಾವುದಿದ್ರಲ್ಲಿ? ಇದಕ್ಕೆ ಆಪ್ಷನ್ ಸಿ abscisic acid, right answer. Next question, if there is a deficiency of growth hormone, the child becomes. If there is a deficiency of growth hormone, the child becomes option number D, dwarf. ಕುಳ್ಳಗಾಗಿರ್ತಾರಲ್ಲ ಅವ್ರಿಗೆ dwarf. Next question, people living in coastal areas suffer from goiter. This is because ಇದರಲ್ಲಿ ಆಪ್ಷನ್ ನಂಬರ್ ಎ they eat seafood. ಅದಕ್ಕೋಸ್ಕರ ಅವ್ರಿಗೆ ಏನಾಗುತ್ತೆ, they suffer from goiter. Next question, the upward or downward movement of shoot and root respectively is influenced by gravity. Such movement is called option number C, geotropism. ಈ ಜಿಯೋಟ್ರಾಪಿಸಮ್ ಕ್ವೆಶನ್ ನಿಮಗೆ ಪೇಪರ್ 1 ಅಲ್ಲಿ ಕೇಳಿದ್ರು. ಜಿಯೋಟ್ರಾಪಿಸಮ್ ಅಂದರೆ ಏನು? ದ ಅಪ್ವರ್ಡ್ ಆರ್ ಡೌನ್ವರ್ಡ್ ಮೂವ್ಮೆಂಟ್ ಆಫ್ ಶೂಟ್ ಆ್ಯಂಡ್ ರೂಟ್ ರೆಸ್ಪೆಕ್ಟಿವ್ಲಿ ಈಸ್ ಇನ್ಫ್ಲುಯೆನ್ಸ್ಡ್ ಬೈ ಗ್ರಾವಿಟಿ. ಸಚ್ ಮೂವ್ಮೆಂಟ್ ಈಸ್ ಕಾಲ್ಡ್ geotropism. Geotropism. Next question, the direction of impulse in a typical neuron is. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಬಿ, ಡೆಂಡ್ರಾನ್ ಟು ಆಕ್ಸನ್. ಇದಕ್ಕೆ ರೈಟ್ ಆನ್ಸರ್. ಇವಾಗ ನೋಡಿ ಈ ಕ್ವೆಶನ್ ಇದೆಯಲ್ಲ, ನಿಮಗೆ ನರ್ವಸ್ ಸಿಸ್ಟಮ್ದು ಒಂದು ಅವ್ರೇನು ಮಾಡಿದರು 2022 ಕ್ವೆಶನ್ ಪೇಪರಲ್ಲಿ ನಿಮಗೆ ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಕೊಟ್ಟಿದ್ರು. ಸೊ ನೀವು ಆಕ್ಸನ್ ಆಕ್ಸನ್ ಮತ್ತು ಡೆಂಡ್ರನ್ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ, ನರ್ವಸ್ ಟಿಶ್ಯೂ ಇದೆಯಲ್ಲ, ನರ್ವ್ ಟಿಶ್ಯೂ, ಅದ್ರ ಬಗ್ಗೆ ಸ್ವಲ್ಪ, ನರ್ವಸ್ ಸಿಸ್ಟಮ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಓದ್ಕೊಂಡ್ರೆ ಒಳ್ಳೆಯದು. ನೆಕ್ಸ್ಟ್ ಕ್ವೆಶನ್, ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ನಾಟ್ ಟ್ರೂ ಅಬೌಟ್ ಥೈರಾಕ್ಸಿನ್. ದಿಸ್ ಈಸ್ ಆಪ್ಷನ್ ನಂಬರ್ 1. ಏನಿದು? ಥೈರಾಯ್ಡ್ ಗ್ಲ್ಯಾಂಡ್ ರಿಕ್ವೈರ್ಸ್ ಐರನ್ ಟು ಸಿಂಥಸೈಸ್ ಥೈರಾಕ್ಸಿನ್ ಅಂತ ಇದೆಯಲ್ಲ, ಇದು ಇಟ್ ಈಸ್ ಅ ರಾಂಗ್ ಸ್ಟೇಟ್ಮೆಂಟ್. ಇಟ್ ಈಸ್ ನಾಟ್ ಟ್ರೂ ಅಬೌಟ್ ಥೈರಾಕ್ಸಿನ್. ಫಸ್ಟ್ ಆಪ್ಷನ್ ಏನಿದೆ, ಥೈರಾಯ್ಡ್ ಗ್ಲ್ಯಾಂಡ್ ರಿಕ್ವೈರ್ಸ್ ಐರನ್ ಟು ಸಿಂಥಸೈಸ್ ಥೈರಾಕ್ಸಿನ್ ಅಂತ ಇದೆ. ಓಕೆ, ಸೆಕೆಂಡ್ ಆಪ್ಷನ್ ಕೂಡ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಅದು ಕೂಡ. ಇಟ್ ರೆಗ್ಯುಲೇಟ್ಸ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಆ್ಯಂಡ್ ಫ್ಯಾಟ್ ಮೆಟಬಾಲಿಸಮ್. ಥರ್ಡ್, ಅಯೋಡಿನ್ ಈಸ್ ಎಸೆನ್ಷಿಯಲ್ ಫಾರ್ ದ ಸಿಂಥಸಿಸ್ ಆಫ್ ಥೈರಾಕ್ಸಿನ್. ಅದು ಕೂಡ ಕರೆಕ್ಟ್. ಫೋರ್ತ್ ಆಪ್ಷನ್, ಥೈರಾಯ್ಡ್ ಗ್ಲ್ಯಾಂಡ್ ಕ್ಯಾನ್ ಎನ್ಲಾರ್ಜ್ ಡ್ಯೂ ಟು ಲ್ಯಾಕ್ ಆಫ್ ಥೈರಾಕ್ಸಿನ್. Next question, which of the following does not act as an endocrine gland as well as an exocrine gland? Option C, pituitary gland. Option C, pituitary gland, which does not act as endocrine gland as well as an exocrine gland. Next question, the use of iodized salt is recommended to prevent dash. ಏನು? ದ ಯೂಸ್ ಆಫ್ iodized salt is recommended to prevent goiter. Option D, goiter. Next question, which of the following are often called glands of emergency? Which of the following are often called glands of emergency? ಇದಕ್ಕೆ ಆಪ್ಷನ್ ನಂಬರ್ ಸಿ, adrenal glands. Next question, which of the following statements is correct about receptors? ಇದಕ್ಕೆ ಆಪ್ಷನ್ ನಂಬರ್ ಎ, ಗಸ್ಟೇಟರಿ ರಿಸೆಪ್ಟರ್ಸ್ ಡಿಟೆಕ್ಟ್ ಟೇಸ್ಟ್ ವೈಲ್ ಆಲ್ಫ್ಯಾಕ್ಟರಿ ರಿಸೆಪ್ಟರ್ಸ್ ಡಿಟೆಕ್ಟ್ ಸ್ಮೆಲ್. ಓಕೆ, ನೋಡಿ ಇದು ಅಗೇನ್ ಆಪ್ಷನ್ ನೋಡಿ, ಗಸ್ಟೇಟರಿ ರಿಸೆಪ್ಟರ್ಸ್ ಡಿಟೆಕ್ಟ್ ಟೇಸ್ಟ್ ವೈಲ್ ಆಲ್ಫ್ಯಾಕ್ಟರಿ ರಿಸೆಪ್ಟರ್ಸ್ ಡಿಟೆಕ್ಟ್ ಸ್ಮೆಲ್. ನೆಕ್ಸ್ಟ್ ಕ್ವೆಶನ್, ಎಲೆಕ್ಟ್ರಿಕಲ್ ಇಂಪಲ್ಸ್ ಟ್ರಾವೆಲ್ಸ್ ಇನ್ ಎ ನ್ಯೂರಾನ್ ಫ್ರಮ್ ಆಪ್ಷನ್ ನಂಬರ್ ಸಿ ನೋಡಿ, ಡೆಂಡ್ರೈಟ್ ಇಂದ ಸೆಲ್ ಬಾಡಿಗೆ, ಸೆಲ್ ಬಾಡಿಯಿಂದ ಆಕ್ಸನ್ಗೆ, ನೆಕ್ಸ್ಟ್ ಆಕ್ಸನ್ನಿಂದ ಆಕ್ಸನ್ ಎಂಡಿಗೆ. ಎಲೆಕ್ಟ್ರಿಕಲ್ ಇಂಪಲ್ಸ್ ಟ್ರಾವೆಲ್ಸ್ ಇನ್ ಎ ನ್ಯೂರಾನ್ ಫ್ರಮ್ ಡೆಂಡ್ರೈಟ್ ಟು ಸೆಲ್ ಬಾಡಿ ಟು
axon to axon end. Next question. In a synapse, chemical signal is transmitted from. In a synapse, chemical signal is transmitted from. Option D, axon end of one neuron to dendrite end of adjacent neuron. In a synapse, chemical signal is transmitted from. Option D, axon end of one neuron to dendrite end of adjacent neuron. Next question. In a neuron, the conversion of electrical signal to a chemical signal occurs at ಅಥವಾ occurs in ಯಾವುದರಲ್ಲಿ ಅಂತಂದರೆ ಆಪ್ಷನ್ ಸಿ ಆಕ್ಸನ್ ಎಂಡ್ ಇದಕ್ಕೆ ರೈಟ್ ಆನ್ಸರ್. ಇನ್ ಎ ನ್ಯೂರಾನ್ ದ ಕನ್ವರ್ಷನ್ ಆಫ್ ಎಲೆಕ್ಟ್ರಿಕಲ್ ಸಿಗ್ನಲ್ ಟು ಎ ಕೆಮಿಕಲ್ ಸಿಗ್ನಲ್ ಅಕರ್ಸ್ ಇನ್ ಅಥವಾ ಅಟ್ ಎಲ್ಲಿ ಆಪ್ಷನ್ ಸಿ ಆಕ್ಸನ್ ಎಂಡ್. ನೆಕ್ಸ್ಟ್ ಕ್ವೆಶನ್. One of the following gives the correct sequence of the components in a reflex arc. This is option number D ಇದಕ್ಕೆ right answer. Receptors in the sensory neuron, ಅಲ್ಲಿಂದ spinal cord, ಅಲ್ಲಿಂದ motor neuron, ಅಲ್ಲಿಂದ muscles. Okay. Next question. The part of brain which controls the involuntary actions such as heartbeat, breathing, blood pressure, etc. is option B medulla ಇದಕ್ಕೆ right answer medulla. Next question. The gustatory receptors of our body are in one of the following organs. This organ is option number C tongue ಇದಕ್ಕೆ right answer. Next question. The olfactory receptors in humans are located in. The olfactory receptors in humans are located in option D nose. ಏನಕ್ಕೆ ಸ್ಮೆಲ್ ಮಾಡ್ತೀವಿ olfactory receptors ಇಂದ. Next question. The contraction of pupil of the eye presence of bright light is an example of option number C cerebral reflex ಇದಕ್ಕೆ right answer. The contraction of pupil of the eye presence of bright light is an example of cerebral reflex. Next question. The gap between two neurons is called dash. The gap between two neurons is called option number A synapse. Next question. A connection between nerves which detect heat or light etc. and nerves that moves muscles is called option D reflex action ಇದಕ್ಕೆ right answer. A connection between nerves which detect heat or light etc. and nerves that moves muscles is called option D reflex action. Next question. Input and output nerves meet at option B CNS ಇದಕ್ಕೆ right answer. Input and output nerves meet at central nervous system. Next question. Growth related movements are known as. Growth related movements are known as option A tropic movements. Next question. The brain is responsible for option A thinking, option B regulating heartbeat, option C balancing body, option D all of these. ಇದಕ್ಕೆ right answer all of these. Thinking, regulating heartbeat, balancing body, all of these. The brain is responsible for all these things. Next question. The fluid that lies above and below the meninges of the brain is called option number D cerebrospinal fluid. ಇದು ಶಾರ್ಟ್ ಫಾರ್ಮ್ CSF ಅಂತಲೂ ಕೇಳ್ಬೋದು. ಓಕೆ. ದ ಫ್ಲೂಯಿಡ್ ದಟ್ ಲೈಸ್ ಅಬೌವ್ ಆ್ಯಂಡ್ ಬಿಲೋ ದ meninges of the brain is called cerebrospinal fluid. Next question. Which is a correct statement? First ಏನಿದೆ olfactory lobes and optic lobes lie in the same region. Second, cranium is covered by cerebrospinal fluid. Third, cerebro controls intelligence. Fourth, cerebellum controls intelligence. ಇವಾಗ ಇದರಲ್ಲಿ ಥರ್ಡ್ ಆಪ್ಷನ್ cerebrum controls intelligence ಇದಕ್ಕೆ right answer. Cerebrum controls intelligence. Next question. Pineal gland is situated on the option B dorsal surface of the forebrain ಇದಕ್ಕೆ right answer. ಈ pineal gland ಇದೆಯಲ್ಲ ಇನ್ನೊಂದು ಒಂದು ಹಾರ್ಮೋನ್ ಸೆಕ್ರೀಟ್ ಮಾಡುತ್ತೆ. Pineal gland secretes a hormone called melatonin. Next question. Goiter results from
ಇದಕ್ಕೆ ಆಪ್ಷನ್ ಬಿ ಏನಿದೆ, ಅಯೋಡಿನ್ ಡಿಫಿಷಿಯನ್ಸಿಯಿಂದ ಗಾಯ್ಟರ್ ಆಗುತ್ತೆ, ಅಯೋಡಿನ್ ಡಿಫಿಷಿಯನ್ಸಿಯಿಂದ. ಓಕೆ, ಫೋರ್ತ್ ಆಪ್ಷನ್ ಏನಿದೆ, ಎರಡು ಇದು ಕರೆಕ್ಟು, ಅಯೋಡಿನ್ ಡಿಫಿಷಿಯನ್ಸಿ ಮತ್ತು ಫೋರ್ತ್ ಆಪ್ಷನ್ ಏನಿದೆ ಥೈರಾಯ್ಡ್ ಡಿಸ್ಫಂಕ್ಷನ್, ಇದರಿಂದನೂ ಏನಾಗುತ್ತೆ, ಗಾಯ್ಟರ್ ಆಗುತ್ತೆ. ನೋಡಿ ಇವಾಗ ಒಂದು ಅಯೋಡಿನ್ ಡಿಫಿಷಿಯನ್ಸಿಯಿಂದ ಏನಿರುತ್ತೆ, ಎಷ್ಟು ಜನಕ್ಕೆ ಥೈರಾಯ್ಡ್ ಒಂದು ಸಿಂಪ್ಟಮ್ಸ್ ಕಾಣಿಸುತ್ತೆ. ನೆಕ್ಸ್ಟ್ ಕ್ವೆಶನ್, ಮೆಡುಲಾ ಒಬ್ಲಾಂಗಾಟ ಈಸ್, ಇದಕ್ಕೆ ಆಪ್ಷನ್ ಡಿ ಲಾಸ್ಟ್ ಪಾರ್ಟ್ ಆಫ್ ದ ಹಿಂಡ್ ಬ್ರೈನ್. ನಿಮಗೆ ಲಾಸ್ಟ್ ಪಾರ್ಟ್ ಆಫ್ ದ ಹಿಂಡ್ ಬ್ರೈನ್ ಅಂತನಾದರೂ ಕೇಳ್ಬೋದು, ಆಪ್ಷನಲ್ಲಿ ಲೋಯರ್ ಪಾರ್ಟ್ ಆಫ್ ದ ಹಿಂಡ್ ಬ್ರೈನ್ ಅಂತಲೂ ಕೇಳ್ಬೋದು. ಮೆಡುಲಾ ಒಬ್ಲಾಂಗಾಟ ಈಸ್ ಲೋಯರ್ ಪಾರ್ಟ್ ಆಫ್ ದ ಹಿಂಡ್ ಬ್ರೈನ್ ಅಥವಾ ಲಾಸ್ಟ್ ಪಾರ್ಟ್ ಆಫ್ ದ ಹಿಂಡ್ ಬ್ರೈನ್, ಅಥವಾ ಬರೀ ನಿಮಗೆ ಬ್ರೈನ್ ಅಂತ ಕೊಟ್ಟರೆ, ಹಿಂಡ್ ಬ್ರೈನ್ ಅಂತ ಕೊಟ್ಟಿದ್ರೆ, ಬರೀ ಆಪ್ಷನಲ್ಲಿ ಹಿಂಡ್ ಬ್ರೈನ್ ಅಂತ ಕೊಟ್ಟಿದ್ರೆ ಮೆಡುಲಾ ಒಬ್ಲಾಂಗಾಟ ಈಸ್ ಅ ಪಾರ್ಟ್ ಆಫ್ ಹಿಂಡ್ ಬ್ರೈನ್ ಅಷ್ಟೇ ಬರಿಬೋದು. ನೆಕ್ಸ್ಟ್ ಕ್ವೆಶನ್, ದ ಸೀಟ್ ಆಫ್ ಇಂಟೆಲಿಜೆನ್ಸ್ ಆ್ಯಂಡ್ ವಾಲಂಟ್ರಿ ಆ್ಯಕ್ಷನ್ ಇನ್ ದ ಬ್ರೈನ್ ಈಸ್ ದ, ಆಪ್ಷನ್ ಸಿ ಸೆರೆಬ್ರಮ್. ಇವಾಗ ಇಂಟೆಲಿಜೆನ್ಸ್ ಅಂತ ನಿಮಗೆ ಕಾಣಿಸಿದ ತಕ್ಷಣ ನೀವು ಸೆರೆಬ್ರಮ್ ಅಂತ ನೆನಪಿಟ್ಕೊಳ್ಳಿ. ಇಂಟೆಲಿಜೆನ್ಸ್ ಯಾವುದು, ಸೆರೆಬ್ರಮ್. ಓಕೆ, ಇದೊಂದು ಸ್ವಲ್ಪ ನೋಡ್ಕೊಳ್ಳೋಣ. ಟ್ರೋಪಿಸಮ್ ಅಂದರೆ ಏನು? ಟ್ರೋಪಿಸಮ್ ಈಸ್ ಅ ಗ್ರೋತ್ ರೆಸ್ಪಾನ್ಸ್ ವಿಚ್ ಎ ಪ್ಲ್ಯಾಂಟ್ ಮೇಕ್ಸ್. ಓಕೆ, ಒಂದು ರೆಸ್ಪಾನ್ಸ್ ಮಾಡುತ್ತೆ ಪ್ಲ್ಯಾಂಟ್, ಅದಕ್ಕೆ ನಾವು ಏನು ಹೇಳ್ತೀವಿ, ಎ ಗ್ರೋತ್ ರೆಸ್ಪಾನ್ಸ್ ವಿಚ್ ಎ ಪ್ಲ್ಯಾಂಟ್ ಮೇಕ್ಸ್, ಅದಕ್ಕೆ ನಾವು ಟ್ರೋಪಿಸಮ್ ಅಂತ ಹೇಳ್ತೀವಿ. ಇವಾಗ ಜಿಯೋಟ್ರೋಪಿಸಮ್ ಒಂದಿದೆ, ಫೋಟೋಟ್ರೋಪಿಸಮ್ ಒಂದಿದೆ. ಜಿಯೋಟ್ರೋಪಿಸಮಲ್ಲಿ ಏನಿರುತ್ತೆ ಅಂದರೆ, ಇವಾಗ ಜಿಯೋಟ್ರೋಪಿಸಮಲ್ಲಿ ನೆಗೆಟಿವ್ ಜಿಯೋಟ್ರೋಪಿಸಮ್ ಅಂದರೆ ಏನು, ದ ಬೆಂಡಿಂಗ್ ಆಫ್ ಅ ಶೂಟ್ ಅವೇ ಫ್ರಮ್ ದ ಪುಲ್ ಆಫ್ ಗ್ರಾವಿಟಿಯಿಂದ ದೂರ ಹೋಗುತ್ತೆ, ಅದು ನೆಗೆಟಿವ್ ಜಿಯೋಟ್ರೋಪಿಸಮ್. ಪಾಸಿಟಿವ್ ಜಿಯೋಟ್ರೋಪಿಸಮಲ್ಲಿ ದ ಬೆಂಡಿಂಗ್ ಆಫ್ ಅ ರೂಟ್ ಟುವರ್ಡ್ ದ ಸೆಂಟರ್ ಆಫ್ ದ ಅರ್ತ್. ಸೊ ರೂಟ್ಸ್ ಏನು ಮಾಡುತ್ತೆ, ಅಲ್ಲಿ ರೂಟ್ಸಲ್ಲಿ ಜಿಯೋಟ್ರೋಪಿಸಮ್ ಪಾಸಿಟಿವ್ ಇರುತ್ತೆ, ಆದರೆ ನಿಮಗೆ ಲೀವ್ಸ್ ಸ್ಟೆಮ್ ಇದೆಲ್ಲ ಇದೆಯಲ್ಲ ಅದು ನೆಗೆಟಿವ್ ಜಿಯೋಟ್ರೋಪಿಸಮ್ ಇರುತ್ತೆ. ರೂಟ್. ಓಕೆ, ಇವಾಗ ಕ್ವಶನ್ ನೋಡಿ, ದ ರೂಟ್ ಆಫ್ ಎ ಪ್ಲ್ಯಾಂಟ್ ಈಸ್, ಇವಾಗ ರೂಟ್ ಏನು ಮಾಡುತ್ತೆ, ಪಾಸಿಟಿವ್ಲಿ ಜಿಯೋಟ್ರೋಪಿಕ್. ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್. ಸೆಕೆಂಡ್ ಆಪ್ಷನ್ ಏನಿದೆ, ಪಾಸಿಟಿವ್ಲಿ ಫೋಟೋಟ್ರೋಪಿಕ್, ಅದ್ಯಾವುದು, ಅದು ಶೂಟ್ ಸಿಸ್ಟಮ್. ಇವಾಗ ರೂಟ್ ಆಫ್ ಎ ಪ್ಲ್ಯಾಂಟ್ ಏನಿದೆ ಅದು ಪಾಸಿಟಿವ್ಲಿ ಜಿಯೋಟ್ರೋಪಿಕ್, ಆದರೆ ದ ಶೂಟ್ ಆಫ್ ಅ ಪ್ಲ್ಯಾಂಟ್ ಈಸ್ ಪಾಸಿಟಿವ್ಲಿ ಫೋಟೋಟ್ರೋಪಿಕ್. ಏನಕ್ಕೆ ಅಂತಂದರೆ ಇವಾಗ ಸನ್ಲೈಟ್ ಕಡೆ ಹೋಗುತ್ತೆ, ಅದು ಸನ್ಲೈಟ್ ಕಡೆ ಸ್ಟಿಮ್ಯುಲಸ್ ತೋರಿಸುತ್ತೆ. ಯಾವುದು, ಒಂದು ಶೂಟ್ ಸಿಸ್ಟಮ್. ಇವಾಗ ಶೂಟ್ ಅಂದರೆ ಅದೇ ರೂಟಿನ ಮೇಲ್ಗಡೆ ಇರುತ್ತಲ್ಲ, ಅದೆಲ್ಲ ಏನು ಮಾಡುತ್ತೆ, ಅದು ಫೋಟೋಟ್ರೋಪಿಕ್ ಇರುತ್ತೆ, ಪಾಸಿಟಿವ್ಲಿ ಫೋಟೋಟ್ರೋಪಿಕ್. ನೆಕ್ಸ್ಟ್ ಕ್ವೆಶನ್, ದ ರೆಸ್ಪಾನ್ಸ್ ಆಫ್ ಪ್ಲ್ಯಾಂಟ್ ಪಾರ್ಟ್ಸ್ ಟುವರ್ಡ್ಸ್ ಲೈಟ್ ಈಸ್ ಕಾಲ್ಡ್, ಆಪ್ಷನ್ ಬಿ ಫೋಟೋಟ್ರೋಪಿಸಮ್, ಅಥವಾ ಇಲ್ಲಿ ನಿಮಗೆ ಪಾಸಿಟಿವ್ ಅಂತ ಕೊಟ್ಟರೆ ಪಾಸಿಟಿವ್ ಫೋಟೋಟ್ರೋಪಿಸಮ್ ಅಂತ ಬರಿಬೋದು. ಓಕೆ, ನೆಕ್ಸ್ಟ್ ಕ್ವೆಶನ್, ರಿಫ್ಲೆಕ್ಸ್ ಆ್ಯಕ್ಷನ್ ಈಸ್ ಕಂಟ್ರೋಲ್ಡ್ ಮೇನ್ಲಿ ಬೈ ದ, ಇದಕ್ಕೆ ಆಪ್ಷನ್ ನಂಬರ್ ಡಿ ಸ್ಪೈನಲ್ ಕಾರ್ಡ್ ರೈಟ್ ಆನ್ಸರ್. ಏನಕ್ಕೆ ಅಂದರೆ ಸ್ಪೈನಲ್ ಕಾರ್ಡ್ ಇಸ್ ದ ಸೆಂಟರ್, ಏನು ಸೆಂಟರ್ ಆಫ್ ದ ನರ್ವಸ್ ಸಿಸ್ಟಮ್, ಅದೇನು ಮಾಡುತ್ತೆ, ಅಟ್ ಕಂಟ್ರೋಲ್ಸ್ ದ ರಿಫ್ಲೆಕ್ಸ್ ಆ್ಯಕ್ಷನ್ಸ್. ನೆಕ್ಸ್ಟ್ ಕ್ವೆಶನ್, ದ ಮಾಸ್ಟರ್ ಗ್ಲ್ಯಾಂಡ್ ಆಫ್ ದ ಬಾಡಿ ಈಸ್, ಇದಕ್ಕೆ ಆಪ್ಷನ್ ನಂಬರ್ ಬಿ ಪಿಟ್ಯೂಟರಿ ಗ್ಲ್ಯಾಂಡ್. ಇದು ನಿಮಗೆ ಪೇಪರ್ 1 ಕೇಳಿದರು. ನೋಡಿ ಇಲ್ಲಿ ಒಂದು ಸ್ವಲ್ಪ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಥರನೂ ಕೊಟ್ಟಿದ್ದೀನಿ, 4 ಆಪ್ಷನ್ ಇಲ್ಲ, ಕನ್ಫ್ಯೂಸ್ ಆಗಲ್ಲ ಇಲ್ಲಿ. ಎ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ರೆಗ್ಯುಲೇಟ್ಸ್ ದ ಆ್ಯಕ್ಷನ್ ಆಫ್ ದ ಡ್ಯಾಶ್ ಹಾರ್ಮೋನ್ಸ್, ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಆನ್ ಆಕ್ಸನ್ ಟರ್ಮಿನಲ್ ಪಾಸಸ್ ದ ಎಲೆಕ್ಟ್ರಿಕಲ್ ಸ್ಟಿಮ್ಯುಲಸ್ ಟು ಎ ಡೆಂಡ್ರೈಟ್ ಆಫ್ ನೆಕ್ಸ್ಟ್ ನ್ಯೂರಾನ್ ಥ್ರೂ ಡ್ಯಾಶ್ ರಿಯಾಕ್ಷನ್, ಥ್ರೂ ಕೆಮಿಕಲ್ ರಿಯಾಕ್ಷನ್. ಓಕೆ, ನೆಕ್ಸ್ಟ್ ಕ್ವೆಶನ್, motor nerves transmit response from dash organs to dash nervous system in the form of impulse. So sensory organs in the central nervous system ge ಏನು ಮಾಡುತ್ತೆ, motor nerves transmit response from sensory organs to central nervous system in the form of impulse. Next, dash hormone is applied to cuttings to induce root initiation in horticulture. Okay, answer ಏನಿದಕ್ಕೆ ಆಕ್ಸಿನ್. ಆಕ್ಸಿನ್ is a hormone applied to cuttings to induce root initiation in horticulture. Next question, a hormone is a chemical secreted by an dash endocrine gland, ಇದಕ್ಕೆ right answer. A hormone is a chemical secreted by an endocrine gland. Okay, next question, positive geotropism of root is the greater growth on dash side of compared to dash side. ಇವಾಗ
ಪಾಸಿಟಿವ್ ಜಿಯೋಟ್ರೋಪಿಸಮ್ ಏನಿದೆ, ಒಂದು ಪಾಸಿಟಿವ್ ಜಿಯೋಟ್ರೋಪಿಸಮ್ ಆಫ್ ಅ ರೂಟ್ ಇಲ್ಲಿ ಕೇಳಿರೋದು, ಆಫ್ ಅ ರೂಟ್ ಈಸ್ ಗ್ರೇಟರ್ ಗ್ರೋತ್ ಆನ್ ಅಪ್ಪರ್ ಸೈಡ್ ಆ್ಯಸ್ ಕಂಪೇರ್ಡ್ ಟು ಲೋಯರ್ ಸೈಡ್. ನೆಕ್ಸ್ಟ್ ಕ್ವೆಶನ್, ಫೈಟೋಹಾರ್ಮೋನ್ಸ್ performs control and coordination in plants. Phytohormones perform control and coordination in plants. Next question, the dash of the neuron secretes the neurotransmitter substance. Axon. Okay, the axon of the neuron secretes the neurotransmitter substance. ಇದು 2022 model question paper ಅಲ್ಲಿ ಕೇಳಿದ್ರು. Okay, the axon of the neuron secretes the neurotransmitter substance. paper 2 ಅಲ್ಲಿ ಕೇಳಿದ್ರು ಇದು. Okay, next, the response of a plant to a stimulus of water is called hydrotropism. A response of a plant to a stimulus of water is called hydrotropism. ವಾಟರ್ ಅಂದರೆ ನಿಮಗೆ ಗೊತ್ತು ಹೈಡ್ರೋ, ರೆಸ್ಪಾನ್ಸ್ ಮಾಡೋದೇನು ಅದಕ್ಕೆ ಟ್ರೋಪಿಸಮ್ ಅಂತ ಹೇಳ್ತೀವಿ. ರೆಸ್ಪಾನ್ಸ್ ಆಫ್ ಎ ಪ್ಲ್ಯಾಂಟ್ ಟು ಅ ಸ್ಟಿಮ್ಯುಲಸ್ ಅದಕ್ಕೆ ನಾವೇನು ಹೇಳ್ತೀವಿ, ರೆಸ್ಪಾನ್ಸ್ ಮಾಡುತ್ತಲ್ಲ ಪ್ಲ್ಯಾಂಟ್ಗೆ, ಅದಕ್ಕೆ ನಾವು ಟ್ರೋಪಿಸಮ್ ಅಂತ ಹೇಳ್ತೀವಿ. ವಾಟರ್ಗೆ ಹೈಡ್ರೋ ಅಂತ ಹೇಳ್ತೀವಿ, ಹೈಡ್ರೋಟ್ರೋಪಿಸಮ್. ಇದೇ ರೀತಿ ಇವಾಗ ನಾವು ಜಿಯೋಟ್ರೋಪಿಸಮ್ ಓದಿದ್ವಿ. ನೆಕ್ಸ್ಟ್ ಫೋಟೋಟ್ರೋಪಿಸಮ್ ಓದಿದ್ವಿ. ಫೋಟೋಟ್ರೋಪಿಸಮ್ ಅಂದರೆ ಸನ್ಲೈಟ್ ಗೊತ್ತು ನಿಮಗೆ. ನೆಕ್ಸ್ಟ್ ಕ್ವೆಶನ್, ಒನ್ ಸೆಲ್ಡ್ ಆರ್ಗ್ಯಾನಿಸಮ್ಸ್ ಕ್ಯಾನ್ ರೆಸ್ಪಾಂಡ್ ಟು ಸ್ಟಿಮ್ಯುಲೈ. ಇದಕ್ಕೆ ಟ್ರೂನ ಇದು ಫಾಲ್ಸ್ ಅಂತಂದರೆ ಟ್ರೂ. ಒನ್ ಸೆಲ್ಡ್ ಆರ್ಗ್ಯಾನಿಸಮ್ಸ್ ಕ್ಯಾನ್ respond to stimuli. True. Next question, the nervous system is closely associated with every system in your body. Answer ಇದಕ್ಕೆ true. Okay, the nervous system is closely associated with every system in our body. Okay, next question, auxin be isolated from corn germ oil. ಇದಕ್ಕೂ ಟ್ರೂ ಇದೆ. ನೋಡಿ, ಇವಾಗ ನಾನು ಮ್ಯಾಕ್ಸಿಮಮ್ ಇದರಲ್ಲಿ ಕ್ವೆಶನ್ಸ್ನ ಕವರ್ ಮಾಡಿದ್ದೀನಿ. ಈ ಚಾಪ್ಟರಿಂದ ಏನೇನು ಸಿಗುತ್ತೋ ಟ್ರೂ ಆರ್ ಫಾಲ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಆನ್ಸರ್ ದ ಫಾಲೋಯಿಂಗ್, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಎಲ್ಲ ಕವರ್ ಮಾಡಿದ್ದೀನಿ. ಸೊ ಇವಾಗ ನೀವೇನು ಮಾಡಬೇಕು ಅಂತಂದರೆ, ಯಾವುದೇ ಒಂದು ವಿಡಿಯೋ ನಿಮಗೆ ಇವಾಗ ಕನ್ಫ್ಯೂಸ್ ಆಗ್ತಾಯಿದೆ, ಸೊ ನೀವೇನು ಮಾಡಬೇಕು, ಇವಾಗ ಮಾಕ್ ಟೆಸ್ಟ್ ಥರ ಆಗುತ್ತೆ. ನೀವೇನು ಮಾಡಿ, ಫುಲ್ ವಾಲ್ಯೂಮ್ ಎಲ್ಲ ಕಡಿಮೆ ಮಾಡಿಬಿಟ್ಟು ನೀವೇ ಕ್ವೆಶನ್ ಓದ್ಬಿಟ್ಟು ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ನೀವೇ ಆ ಥರ ಮಾಡಿದ್ರೆ ನಿಮಗೆ ಒಂದು ಎಕ್ಸಾಮ್ ಬರೀತಿದ್ದೀರಾ ನೀವು ಆ ಥರ ಅನಿಸುತ್ತೆ. ಈ ವಿಡಿಯೋ ಅಂತಲೇ ಅಲ್ಲ, ಬೇರೆ ಯಾವುದೇ ವಿಡಿಯೋ ಆಗಿರಲಿ, ವಾಲ್ಯೂಮ್ ಕಡಿಮೆ ಮಾಡಿಬಿಟ್ಟು ನೀವೇ ಟ್ರೈ ಮಾಡಿ ಆನ್ಸರ್ ಮಾಡೋಕ್ಕೆ. ನೋಡಿ, ಇಲ್ಲಿ ಇದೊಂದು ಫಂಕ್ಷನಿಂಗ್ ಆಫ್ ವೇರಿಯಸ್ ಆರ್ಗನ್ಸ್ ಇನ್ ಯೂನಿಫಾರ್ಮಿಟಿ ಈಸ್ ಕಾಲ್ಡ್ ಕೋಆರ್ಡಿನೇಷನ್. ಫಂಕ್ಷನಿಂಗ್ ಆಫ್ ವೇರಿಯಸ್ ಆರ್ಗನ್ಸ್ ಇನ್ ಯೂನಿಫಾರ್ಮಿಟಿ ಈಸ್ ಕಾಲ್ಡ್ ಕೋಆರ್ಡಿನೇಷನ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ಇಂಗ್ಲೀಷ್ ಮೀಡಿಯಮ್ ಮ್ಯಾಕ್ಸಿಮಮ್ ವೀಡಿಯೋಸ್ ಇದೆ, ಸೊ ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಶೇರ್ ಮಾಡಿ ನೀವು. ಓಕೆ, ಇವಾಗ ನೀವು ಏನು ಮಾಡಬೇಕು, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗ್ಬಿಟ್ಟು ಈ ಕಂಪ್ಲೀಟ್ ಲೆಸನ್ ನಾನು ಮಾಡಿದ್ದೀನಿ, ಅದನ್ನು ಬೇಕಾದರೆ ನೀವು ಲಿಂಕ್ ಇರುತ್ತೆ, ಟಚ್ ಮಾಡಿ ಅದನ್ನು ನೋಡ್ಕೋಬೋದು. ಓಕೆ, ನೆಕ್ಸ್ಟ್ ನಾನು ಯಾವ ಟಾಪಿಕ್ ಮೇಲೆ ಯಾವ ಲೆಸನ್ ಮೇಲೆ MCQs ಮಾಡಬೇಕು ಅಂತಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ. Okay, thank you once again.